ನಟ ದರ್ಶನ್ ಮನೆ ಊಟದ ಅರ್ಜಿಯನ್ನ ಕೋರ್ಟ್ ವಜಾಗೊಳಿಸಿದೆ. 24ನೇ ಎಸಿಎಂಎಂ ನ್ಯಾಯಾಲಯ ದರ್ಶನ್ ಅರ್ಜಿಯನ್ನ ವಜಾಗೊಳಿಸಿ ಆದೇಶವನ್ನ ನೀಡಿದೆ. ವಾದ ಪ್ರತಿವಾದವನ್ನ ಆಲಿಸಿದ್ದಂತಹ ಕೋರ್ಟ್ ಇವತ್ತಿಗೆ ತೀರ್ಪನ್ನ ಕಾಯ್ದಿರಿಸಿತ್ತು. ಹಾಗಾದ್ರೆ ಮನೆ ಊಟದ ಅರ್ಜಿ ವಜಾ ಆಗಲು ಕಾರಣ ಏನ್ ಗೊತ್ತಾ? ಈ ಬಗ್ಗೆ ನ್ಯೂಸ್ ಫಸ್ಟ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಯಾವ ಕಾರಣಕ್ಕಾಗಿ ಹಾಗಾದ್ರೆ ನಟ ದರ್ಶನ್ ಅವರ ಅರ್ಜಿ ತಿರಸ್ಕೃತ ಆಯಿತು? ಹಲವು ರೀತಿಯಾದಂತಹ ಮನವಿಯನ್ನ ಮಾಡಿಕೊಂಡಿದ್ರು ನಟ ದರ್ಶನ್. ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಹಲವು ಮನವಿಗಳಿತ್ತು. ಪ್ರಮುಖವಾಗಿ ನನ್ನ ದೇಹದ ತೂಕ ಬಹಳ ಡ್ರಾಸ್ಟಿಕ್ ಆಗಿ ಡೌನ್ ಆಗ್ತಾ ಇದೆ, ನನಗೆ ಆರೋಗ್ಯ ಹಾಳಾಗ್ತಾ ಇದೆ, ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ, ಡಯೇರಿಯಾ ಆಗಿದೆ, ಈ ರೀತಿಯಾಗಿ ಹಲವು ಕಾರಣಗಳನ್ನ ಕೊಟ್ಟು ಅರ್ಜಿಯನ್ನ ಸಲ್ಲಿಸಿದ್ರು ನಟ ದರ್ಶನ್. ಕೋರ್ಟ್ನ ಕರ್ನಾಟಕ ಪ್ರಿಸನ್ಸ್ ಆಕ್ಟ್ ನ ಸೆಕ್ಷನ್ ನ ಉಲ್ಲೇಖ ಮಾಡಿ ಇದ್ರಲ್ಲಿ ಅವಕಾಶ ಇದೆ ನೋಡಿ ಮಹಾಸ್ವಾಮಿ, ನನಗೆ ಮನೆ ಊಟ ಸೇವಿಸೋದಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿ ಕೇಳ್ಕೊಂಡಿದ್ರು. ಬಟ್ ಸಿಕ್ಕಿಲ್ಲ. ಯಾವ ಕಾರಣಕ್ಕಾಗಿ ಸಿಕ್ಕಿಲ್ಲ ಅಂತ ಹೇಳಿ ಸಂದೇಶ್. ವಿದ್ಯಶ್ರೀ, ಇವತ್ತು ವಿಶ್ವನಾಥ್ ಸಿ ಗೌಡರವರ ಒಂದು ಈಗಾಗಲೇ ಏನು ಆರ್ಥಿಕ ಮತ್ತು ಅಪರಾಧಗಳ ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿಯ ತೀರ್ಪು ನೀಡಲಾಗುತ್ತೆ. ಅಂದರೆ ಪ್ರಮುಖವಾಗಿ ಈಗಾಗಲೇ ವಾದ ಪ್ರತಿವಾದವನ್ನು ಕೂಡ ಆಲಿಸ್ಕೊಂಡಂಥ ನ್ಯಾಯಾಲಯ ಇವತ್ತು ಆದೇಶವನ್ನು ಹೊರಡಿಸುತ್ತೆ. ಅದರಲ್ಲಿ ಪ್ರಮುಖವಾಗಿರುವಂಥದ್ದು 3 ಅಂಶಗಳನ್ನು ಇಟ್ಕೊಂಡು ಈಗ ಸದ್ಯ ದರ್ಶನ್ ಅವರಿಗೆ ಮನೆ ಊಟದ ಒಂದು ಅವಶ್ಯಕತೆ ಅಥವಾ ಮನೆ ಊಟದ ಅರ್ಜಿಯನ್ನು ವಜಾಗೊಳಿಸಿರುವಂಥದ್ದು. ಅಂದರೆ ಪ್ರಮುಖವಾಗಿ ಹೈಕೋರ್ಟ್ನಲ್ಲಿ ಈಗಾಗಲೇ ರಿಟ್ ಅರ್ಜಿಯನ್ನು ಹಾಕಿದ್ರು. ಅದಾದ ನಂತರ ಹೈಕೋರ್ಟ್ನಲ್ಲೂ ಕೂಡ ಅಧೀನ ನ್ಯಾಯಾಲಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ಆಗಲಿ ಅಂತ ಸೂಚನೆಯನ್ನ ಕೊಟ್ಟಿದ್ರು. ಆ ಹಿನ್ನೆಲೆಯಲ್ಲಿ ಈಗ 24ನೇ ಎಸಿಎಂಎಂ ನ್ಯಾಯಾಲಯದಲ್ಲಿ ಈ ಒಂದು ಅರ್ಜಿಯನ್ನ ಸಲ್ಲಿಸಲಾಗಿತ್ತು. ಅರ್ಜಿಗೆ ಸಂಬಂಧಪಟ್ಟಂತೆ ಇಷ್ಟು ದಿನಗಳು ಕೂಡ ವಾದ ಪ್ರತಿವಾದವನ್ನ ಆಲಿಸಿ ನಂತರ ಇವತ್ತು ಆದೇಶವನ್ನ ನೀಡಿರುವಂತದ್ದು. ಈ ಆದೇಶವನ್ನ ನೀಡುವಂತಹ ಸಂದರ್ಭದಲ್ಲಿ 3 ಅಂಶಗಳನ್ನ ಇಟ್ಕೊಂಡು ದರ್ಶನ್ ಅವರ ಮನೆ ಊಟದ ವಿಚಾರದ ಅರ್ಜಿಯನ್ನ ಈಗ ವಜಾ ಮಾಡಲಾಗಿದೆ. ಅಂದ್ರೆ ಇಲ್ಲಿ ಪ್ರಮುಖವಾಗಿರುವಂತದ್ದು 1, ಕರ್ನಾಟಕ ಪ್ರಿಸನ್ಸ್ ಕರೆಕ್ಷನ್ ಮ್ಯಾನ್ಯುಯಲ್ 2021 ಸೆಕ್ಷನ್ 728 ಪ್ರಕಾರ ಕೊಲೆ ಆರೋಪಿಗೆ ಮನೆ ಊಟದ ಅವಶ್ಯಕತೆ ಅಥವಾ ಮನೆ ಊಟ ಕೊಡುವಂತೆ ಇಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಇದೆ. ಅಂದ್ರೆ ಅಲ್ಲಿ ಮನೆ ಊಟ ಕೊಡುವಂತ ಅವಶ್ಯಕತೆ ಇಲ್ಲ ಅನ್ನೋದು ಆ ಒಂದು ಸೆಕ್ಷನ್ 728 ಇದೆ. ಇದೊಂದು ಅಂಶ. ಆದ್ರೆ ಮತ್ತೊಂದು ಅಂಶ, ಜೈಲಧಿಕಾರಿಗಳು ಒಂದು ರಿಪೋರ್ಟ್ ಅನ್ನ ಕೊಟ್ಟಿರ್ತಾರೆ. ಅಂದ್ರೆ ಈಗ ದರ್ಶನ್ ಅವರು ಜೈಲಿನ ಒಳಗೆ ಈಗಾಗಲೇ ಏನೇನು ಆಗ್ತಾ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಜೈಲಧಿಕಾರಿಗಳು ಒಂದು ರಿಪೋರ್ಟ್ ಅನ್ನ ಕೊಟ್ಟಿದ್ರು. ಆ ರಿಪೋರ್ಟ್ ನಲ್ಲೂ ಕೂಡ ಯಾವುದೇ ರೀತಿ ಮನೆ ಊಟ ಕೊಡುವಂತ ಅವಶ್ಯಕತೆ ಇರುವಂತಹದ್ದು ಆ ರಿಪೋರ್ಟ್ ನಲ್ಲಿ ಇಲ್ಲ ಅನ್ನೋದು ಕೂಡ ಮೆನ್ಷನ್ ಮಾಡ್ತಾರೆ. ಜೊತೆಗೆ ವೈದ್ಯಕೀಯ ಪ್ರಮಾಣ ಪತ್ರಗಳು ಯಾವುದು ಕೂಡ ಪೂರಕವಾಗಿ, ಅಂದ್ರೆ ಮನೆ ಊಟ ಕೊಡಬೇಕು ಅನ್ನೋದಕ್ಕೆ ಪೂರಕವಾಗಿರುವಂತಹ ಯಾವುದೇ ರೀತಿಯ ವೈದ್ಯಕೀಯ ರಿಪೋರ್ಟ್ಗಳು ಕೂಡ ವೈದ್ಯಕೀಯ ಪ್ರಮಾಣ ಪತ್ರಗಳು ಕೂಡ ಇಲ್ಲಿ ತೋರಿಸ್ತಾ ಇಲ್ಲ ಅಥವಾ ಸಿಕ್ಕಿಲ್ಲ. ಅಂದ್ರೆ ವೈದ್ಯಕೀಯ ಪ್ರಮಾಣ ಪತ್ರಗಳು ಏನ್ ಕೊಟ್ಟಿದ್ದಾರೆ ಆ ವೈದ್ಯಕೀಯ ಪ್ರಮಾಣ ಪತ್ರದಲ್ಲಿ ಮನೆ ಊಟದ ಅವಶ್ಯಕತೆ ಇದೆ ಅಂತ ಅನ್ನಿಸ್ತಾ ಇಲ್ಲ ಅನ್ನೋದನ್ನ ಇಲ್ಲಿ ಸ್ಪೆಸಿಫಿಕ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಪ್ರಮುಖವಾಗಿ ಈ 3 ಅಂಶಗಳನ್ನ ಇಟ್ಕೊಂಡು ದರ್ಶನ್ ಅವರ ಮನೆ ಊಟದ ವಿಚಾರ ಅಥವಾ ಮನೆ ಊಟದ ಅರ್ಜಿಯನ್ನ ಈಗ ವಜಾಗೊಳಿಸಿರುವಂತದ್ದು. ಹಾಗಾಗಿ ಮುಂದೆ ಹೈಕೋರ್ಟ್ ನಲ್ಲಿ ಈಗಾಗಲೇ 29ನೇ ತಾರೀಕು ಆ ಒಂದು ಅರ್ಜಿ ವಿಚಾರಣೆ ಇರೋದ್ರಿಂದ ಅಲ್ಲಿ ಮುಂದಿನ ಹಂತದ ತೀರ್ಮಾನಗಳು ಆಗ್ತಾ ಹೋಗ್ತವೆ. ವಿದ್ಯಶ್ರೀ, ಸಂದೇಶ್, ಮೊನ್ನೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸುವಂತಹ ಸಂದರ್ಭದಲ್ಲಿ ದರ್ಶನ್ ಪರ ವಕೀಲರು ಅವರ ಆರೋಗ್ಯದ ಕೆಲವೊಂದಿಷ್ಟು ವಿಚಾರಗಳನ್ನ ಉಲ್ಲೇಖ ಮಾಡಿದ್ರು. ನಾನು ಆಗಲೇ ಹೇಳಿದೆ, 1 ಪ್ರಮುಖವಾಗಿ ನಾನು ಡಯೇರಿಯಾ ಸಮಸ್ಯೆಯಿಂದ ಬಳಲ್ತಾ ಇದ್ದೀನಿ, ನಾನು ಡಯಟ್ ಫುಡ್ ಅನ್ನ ಸೇವಿಸ್ತಾ ಇದ್ದೆ, ಬಟ್ ಇಲ್ಲಿ ಅದ್ಯಾವುದು ಕೂಡ ಆಗದೆ ಇರೋದ್ರಿಂದ ತುಂಬಾ ಡ್ರಾಸ್ಟಿಕ್ ಆಗಿ ನನ್ನ ದೇಹದ ತೂಕ ಡೌನ್ ಆಗ್ತಾ ಇದೆ, ಫುಡ್ ಪಾಯ್ಸನಿಂಗ್ ಆದಾಗ ಆಗ್ತಾ ಇದೆ, ಜೊತೆಗೆ ನನಗೆ ಬೇರೆ ಬೇರೆ ರೀತಿಯಾದಂತಹ ಆರೋಗ್ಯ ಸಮಸ್ಯೆಗಳಿದ್ದಾವೆ. ಅದು ಸೊಂಟದ ಸಮಸ್ಯೆ ಆಗಿರಬಹುದು, ಬಲ ಹಿಪ್ ಜಾಯಿಂಟ್ ನ ಸಮಸ್ಯೆ ಆಗಿರಬಹುದು. ಹೀಗೆ ಹಲವು ಆರೋಗ್ಯ ಸಮಸ್ಯೆಗಳನ್ನ ನಟ ದರ್ಶನ್ ಅವರ ಪರ ವಕೀಲರು ಅವರ ಪರವಾಗಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಸಲ್ಲಿಸಿದ್ದಂತಹ ಅರ್ಜಿಯಲ್ಲಿ ಉಲ್ಲೇಖ ಮಾಡಿದ್ರು. ಬಟ್ ಅದು ಪ್ರೂವ್ ಆಗಬೇಕು ಅಂತಂದ್ರೆ ಜೈಲಾಧಿಕಾರಿಗಳಿಂದ ಅಂಥದ್ದೊಂದು ರಿಪೋರ್ಟ್, ಮೆಡಿಕಲ್ ರಿಪೋರ್ಟ್ ಬರಬೇಕಾಗಿತ್ತು. ಹಾಗಾದ್ರೆ ಜೈಲಾಧಿಕಾರಿಗಳಿಂದ ಕೋರ್ಟ್ಗೆ ಸಬ್ಮಿಟ್ ಆದಂತಹ ಮೆಡಿಕಲ್ ರಿಪೋರ್ಟ್ ನಲ್ಲಿ ಏನಿತ್ತು ಸಂದೇಶ್? ವಿದ್ಯಶ್ರೀ, ಇಲ್ಲಿ ಪ್ರಮುಖವಾಗಿರುವಂಥದ್ದು ಏನು ನ್ಯಾಯಾಲಯಕ್ಕೆ ಸಲ್ಲಿಕೆ ಮಾಡುವಂಥ ಅರ್ಜಿ ಏನಿದೆ ಅಥವಾ ರಿಪೋರ್ಟ್ ಏನಿದೆ ಅದರಲ್ಲಿ ಯಾವುದೇ ರೀತಿಯ ಸಿಂಪತಿಗಳಾಗಿರ್ಬೋದು ಅಥವಾ ಹೇಳಿಕೆಗಳು ವರ್ಕೌಟ್ ಆಗೋದಿಲ್ಲ. ಅದಕ್ಕೆ ಪೂರಕವಾದಂಥ, ಅಂದರೆ ವಾದಕ್ಕೆ ಪೂರಕವಾದಂತಹ ಪ್ರಮಾಣ ಪತ್ರಗಳು ಅಥವಾ ರಿಪೋರ್ಟ್ಗಳು ಕೂಡ ಬೇಕಾಗುತ್ತೆ. ಯಾಕಂದರೆ ಜೈಲಧಿಕಾರಿಗಳು ನೀಡಿರುವಂತಹ ರಿಪೋರ್ಟ್ನಲ್ಲಿ ಅಲ್ಲಿ ಫುಡ್ ಪಾಯ್ಸನ್ಗೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯ ಮಾಹಿತಿ ಇಲ್ಲ. ಯಾಕಂದರೆ ಈಗಾಗಲೇ ಆ ಒಂದು ಫುಡ್ನ ಕ್ವಾಲಿಟಿ ಕುರಿತಂತೆ ಈಗಾಗಲೇ ಜೈಲಧಿಕಾರಿಗಳು ಕೂಡ ರಿಪೋರ್ಟ್ ಅನ್ನು ಕೊಟ್ಟಿದ್ದಾರೆ. ಜೊತೆಗೆ ಇಲ್ಲಿ ಪ್ರಮುಖವಾಗಿರುವಂಥದ್ದು
ದರ್ಶನ್ ಅವರಿಗೆ ಸಂಬಂಧಪಟ್ಟಂತ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಿದಂತ ಸಂದರ್ಭದಲ್ಲಿ ಅದನ್ನ ಕೂಲಂಕುಷವಾಗಿ ಒಂದು ಪರಿಶೀಲನೆಯನ್ನ ಮಾಡುವಂತ ಕೆಲಸವನ್ನ ಈಗಾಗಲೇ ನ್ಯಾಯಾಧೀಶರು ಕೂಡ ಮಾಡಿದ್ದಾರೆ. ಅಂದ್ರೆ ಆ ರಿಪೋರ್ಟ್ ಏನ್ ಕೊಟ್ಟಿದ್ದಾರೆ ಆ ರಿಪೋರ್ಟ್ ನಲ್ಲೂ ಕೂಡ ಕಂಪ್ಲೀಟ್ ಆಯ್ತಾ ಪರಿಶೀಲನೆ ಸಂದರ್ಭದಲ್ಲಿ ಯಾವುದೇ ರೀತಿ ಅಂದ್ರೆ ಪ್ರಮಾಣ ಪತ್ರ ಆಗಿರ್ಬೋದು ಅಥವಾ ವೈದ್ಯಕೀಯ ರಿಪೋರ್ಟ್ಗಳಾಗಿರ್ಬೋದು, ಆ ರಿಪೋರ್ಟ್ ಹಾಗೆ ಪ್ರಮಾಣ ಪತ್ರದಲ್ಲಿ ಯಾವುದೇ ರೀತಿ ಅವಶ್ಯಕತೆ ಕಂಡು ಬಂದಿಲ್ಲ ಅನ್ನೋದನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದ್ರೆ ಜೈಲು ಮನೆಯೂಟನ್ನ ಕೊಡೋದಕ್ಕೆ ಬೇಕಾಗಿರುವಂತಹ ಅವಶ್ಯಕತೆಗಳು ಇದರಲ್ಲಿ ಕಂಡು ಬಂದಿಲ್ಲ. ಜೊತೆಗೆ ಪ್ರಮುಖವಾಗಿರುವಂತದ್ದು ಇಲ್ಲಿ ಏನು ಕರ್ನಾಟಕ ಪ್ರಿಸನ್ಸ್ ಕರೆಕ್ಷನ್ ಮ್ಯಾನ್ಯುಯಲ್ 2021 ಸೆಕ್ಷನ್ 728 ಕ್ಲಿಯರ್ ಕಟ್ ಆಗಿ ಹೇಳುತ್ತೆ. ಅಂದ್ರೆ ಒಬ್ಬ ಕೊಲೆ ಆರೋಪಿಗೆ ಮನೆ ಊಟವನ್ನ ಕೊಡುವಂತಿಲ್ಲ ಅನ್ನೋದು ಕ್ಲಿಯರ್ ಕಟ್ ಆಗಿ ಹೇಳುತ್ತೆ. ಹಾಗಾಗಿ ಈ ಎಲ್ಲಾ ಅಂಶಗಳನ್ನ ಇಟ್ಕೊಳ್ತಾರೆ. ಅಂದ್ರೆ ಯಾವುದೇ ವಾದ ಆಗಿರ್ಲಿ ಪ್ರತಿವಾದ ಏನ್ ಬೇಕಾದ್ರೂ ಮಾಡಬಹುದು, ಆದ್ರೆ ಆ ವಾದ ಪ್ರತಿವಾದಕ್ಕೆ ಸಂಬಂಧಪಟ್ಟಂತೆ ಡಾಕ್ಯುಮೆಂಟ್ಸ್ ಗಳನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಅಥವಾ ಈ ಒಂದು ಪ್ರಕರಣದಲ್ಲಿ ನೋಡೋದಾದ್ರೆ ಮೆಡಿಕಲ್ ರಿಪೋರ್ಟ್ ಅನ್ನ ಅಥವಾ ಪ್ರಮಾಣ ಪತ್ರವನ್ನ ಅಂದ್ರೆ ವೈದ್ಯಕೀಯ ಪ್ರಮಾಣ ಪತ್ರಗಳನ್ನ ಸಲ್ಲಿಸುವಂತ ಕೆಲಸವನ್ನ ಮಾಡಬೇಕಾಗುತ್ತೆ. ಇದ್ಯಾವುದೂ ಕೂಡ ಮನೆ ಊಟವನ್ನ ಕೊಡಬೇಕು ಅನ್ನೋದಕ್ಕೆ ಪೂರಕವಾಗಿರುವಂತದ್ದು ಆ ರಿಪೋರ್ಟ್ ನಲ್ಲಿ ಯಾವುದು ಕೂಡ ಕಂಡು ಬಂದಿಲ್ಲ. ಹಾಗಾಗಿಯೇ ಈಗ ಸದ್ಯ ನ್ಯಾಯಾಲಯದಲ್ಲಿ ಈ ಒಂದು ಆದೇಶವನ್ನ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ಹಂತದಲ್ಲಿ ಯಾವ ರೀತಿಯ ತೀರ್ಮಾನವನ್ನು ತೆಗೆದುಕೊಳ್ತಾರೆ, ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ನಲ್ಲೂ ಕೂಡ 29ನೇ ತಾರೀಕು ಅರ್ಜಿಯ ವಿಚಾರಣೆ ಇರೋದ್ರಿಂದ ಅಲ್ಲಿ ಈ ಒಂದು ಆದೇಶವನ್ನ ಪ್ರಶ್ನಿಸಿ ಮುಂದಿನ ಹಂತದ ಹೋರಾಟವನ್ನ ಮಾಡಬಹುದು. ಹಾಗಾಗಿ ಮುಂದಿನ ಹಂತದ ಒಂದು ಅರ್ಜಿ ವಿಚಾರಣೆ ಸಂದರ್ಭದಲ್ಲಿ ಹೈಕೋರ್ಟ್ ನಲ್ಲಿ ಏನೆಲ್ಲ ಆಗುತ್ತೆ ಅನ್ನೋದನ್ನ ಕಾದ್ ನೋಡಬೇಕಾಗಿದೆ. ವಿದೇಶ್, ಥ್ಯಾಂಕ್ ಯು ಸಂದೇಶ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.